ಡೈರಿ ಸರ್ಕಲ್ ಟು ನಾಗಾವರೆಗೆ ಅಂಡರ್ಪಾಸ್ ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಯಾವ ರೀತಿ ನಡೀತಾ ಇದೆ, ಇನ್ನೂ ಯಾವಾಗ ಓಪನ್ ಆಗುತ್ತೆ, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ BMRCನ ಚೀಫ್ ಇಂಜಿನಿಯರಿಂಗ್ ಸುಬ್ರಹ್ಮಣ್ಯ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈಗ ಕಾಮಗಾರಿ 90% ಕಂಪ್ಲೀಟ್ ಆಗಿದೆ ಅಂತ ಹೇಳ್ತೀರಾ, ಯಾವಾಗ ಓಪನ್ ಆಗುತ್ತೆ ಮತ್ತು ಏನೆಲ್ಲ ಇನ್ನೂ ಬಾಕಿ ಇದೆ, ಏನೆಲ್ಲ ಕೆಲಸ ಬಾಕಿ ಇದೆ ಅಂತ? ಅಲ್ಲ, ನಾನು 90% ಅಂತ ಹೇಳೋದು ಸಿವಿಲ್ ವರ್ಕ್ ಮಾತ್ರ. ಸಿವಿಲ್ ವರ್ಕ್ ಮುಗಿದು ಎಲ್ಲ ಸಿಸ್ಟಮ್ನವರಿಗೂ ಆ್ಯಕ್ಸೆಸ್ ಕೊಟ್ಟಿದ್ದೇವೆ. ನಾನು ಸಿವಿಲ್ಲಿಗೆ ಸಂಬಂಧಪಟ್ಟವನು. ಎಲ್ಲ ಸಿಸ್ಟಮ್ನವರು ಕೆಲಸ ಮಾಡ್ತಾ ಇದ್ದಾರೆ. 2026ಅಲ್ಲಿ ಓಪನ್ ಮಾಡೋ ಟಾರ್ಗೆಟ್ ಇದೆ. ಸರ್, ಯಾವ ರೀತಿ ಸವಾಲಿತ್ತು? ಯಾಕಂದರೆ ಬೇರೆ ರಾಜ್ಯಗಳು ಹೋಲಿಸಿದರೆ ನಮ್ಮ ಬೆಂಗಳೂರಲ್ಲಿ ತುಂಬ ಡಿಫಿಕಲ್ಟ್ ಆಗಿದೆ. ಸುರಂಗ ಕೊರೆಯೋಕ್ಕೆ ಕಲ್ಲುಗಳು, ಮಣ್ಣು, ಉಸುಗು ಎಲ್ಲ ಬರುತ್ತೆ. ನಾವು ಮೆಟ್ರೋ ಟನಲನ್ನು ಆದಷ್ಟು ಮೇಲ್ಗಡೆ, ಅಂದರೆ ತುಂಬ ಡೀಪಾಗಿ ಹೋಗೋದಿಲ್ಲ. ಯಾಕಂದರೆ ಸ್ಟೇಷನ್ ಡೀಪ್ ಆದರೆ ಜನರು ಅಷ್ಟು ಕೆಳಗಿಳಿದು ಮೇಲತ್ತಿ ಮಾಡಬೇಕು. ಅದಕ್ಕೆ ನಾವು ಸ್ವಲ್ಪ ಶಾಲೋ ಇರ್ತೇವೆ. ಅದಕ್ಕೆ ಆ ಪೋರ್ಷನ್ನಲ್ಲಿ ಅರ್ಧ ಕಲ್ಲು ಅರ್ಧ ಮಣ್ಣು ಬಂದಾವಾಗ ಒಂದು ಸ್ವಲ್ಪ ಚಾಲೆಂಜಿಂಗ್ ಇರ್ತದೆ. ಅದರ್ವೈಸ್ ಟನಲಿಂಗ್ ಆಗ್ತಾ ಇರ್ತದೆ. ಎಷ್ಟು ಕಿಲೋಮೀಟ್ರು ಈ ಸುರಂಗ ಮಾರ್ಗ ಇದೆ? ಎಷ್ಟು ಸ್ಟೇಷನ್ಗಳು ಬರ್ತವೆ ಇದರಲ್ಲಿ? ಅಂಡರ್ಗ್ರೌಂಡ್ ಸ್ಟೇಷನ್ನಲ್ಲಿ 12 ಸ್ಟೇಷನ್ ಇದೆ, ಡೈರಿ ಸರ್ಕಲಿಂದ ನಾಗವಾರ ತನಕ. ಓಕೆ. ಸೊ ಈ ಟನಲ್ ಮಾಡುವಾಗ ಈಗ TMT ಮಿಷನ್ಗಳು ಮುಖ TBM ಮಿಷನ್ಗಳು ಹೇಗೆ ಸರ್? ಯಾವ ರೀತಿ ಕೆಳಗಿಂದ ಮೇಲಿಂದ ಕೆಳಗಿಳಿಸ್ತಿದ್ರಿ? ಯಾವ ರೀತಿ ವರ್ಕ್ ಆಯಿತು ಅಂತ? TBM ವೆರಿ ಹ್ಯೂಜ್, ದೊಡ್ಡ ಮಷಿನ್. ಅದು ಸುಮಾರು 350ರಿಂದ 400 ಟನ್ ಭಾರದ್ದು. ಅದರಲ್ಲಿ ಬೇರೆ ಬೇರೆ ಪಾರ್ಟ್ ಮಾಡ್ಕೊಳ್ತಾರೆ. ಕಟರ್ ಹೆಡ್ ಬೇರೆ, ಮಿಡ್ಲ್ ಬಾಡಿ, ಫ್ರಂಟ್ ಬಾಡಿ ಮತ್ತು ಟೇಲ್ ಶೀಲ್ಡ್ ಅಂತ ಬೇರೆ ಬೇರೆ ಮಾಡಿ ಹೆಚ್ಚಂದರೆ ಒಂದು 140 ಟನ್ ಭಾರದ್ದು ಕೆಳಗಿಳಿಸ್ತಾರೆ ಪಾರ್ಟು. ಎಲ್ಲ ಪಾರ್ಟನ್ನು ಕೆಳಗಿಳಿಸಿ ಅಲ್ಲಿ ಅಸೆಂಬಲ್ ಮಾಡಿ ನಂತರ, ಅಂದರೆ ಅಸೆಂಬ್ಲೇ ಸುಮಾರು 1 ತಿಂಗಳ ಬೇಕಾಗ್ತದೆ ಪೂರ್ತಿ ಅಸೆಂಬಲ್ ಮಾಡಲಿಕ್ಕೆ. ಸೊ ಅಲ್ಲಿಂದ ಅಸೆಂಬಲ್ ಮಾಡಿ ಟನಲಿಂಗ್ ಶುರು ಮಾಡ್ತೇವೆ. ಈ ಬ್ಲಾಸ್ಟ್ ಮಾಡುವಾಗ ಯಾವ ರೀತಿ ಜಾಗೃತಿ ವಹಿಸ್ತೀರಾ? ಏನೆಲ್ಲ ವಸ್ತುಗಳು ಬಳಸ್ತೀರಾ? ಯಾಕಂದರೆ ಕೆಲವೊಂದು ಕಲ್ಲುಗಳು ಬ್ಲಾಸ್ಟ್ ಆಗ್ಬೋದು, ತುಂಬ ಸಿಡಿಬೋದು. ಬೆಂಗಳೂರಿನಲ್ಲಿ ಅದೇ ರಾಕ್ ಹಾರ್ಡ್ ಇರೋದ್ರಿಂದ ಬ್ಲಾಸ್ಟಿಂಗ್ ಮಾಡೋದು ಮಾತ್ರ ಸಾಧ್ಯವಾದದ್ದು. ಅದರ್ವೈಸ್ ನಾವು ಬೇರೆ ಥರ ಮೆಥಡ್ ಹಾಕಿದರೆ ತುಂಬ ಸ್ಲೋ ಆಗಿ ಕೆಲಸ ಆಗ್ತದೆ. ಅದಕ್ಕೆ ಬ್ಲಾಸ್ಟ್ ಮಾಡ್ತೇವೆ. ಆದರೆ ಬ್ಲಾಸ್ಟ್ ಮಾಡುವಾಗ ನಾವು ತುಂಬ ಪ್ರಿಕಾಷನ್ಸ್ ತಗೊಳ್ತೇವೆ. ಪಕ್ಕದಲ್ಲಿ ರೋಡ್ ಇರ್ತದೆ, ಬಿಲ್ಡಿಂಗ್ ಇರ್ತದೆ, ಅದು ಯಾವುದು ಡ್ಯಾಮೇಜ್ ಆಗಬಾರ್ದು, ವೈಬ್ರೇಟ್ ಆಗಬಾರ್ದು. ಅದಕ್ಕೆ ನಾವು ಕಂಟ್ರೋಲ್ ಬ್ಲಾಸ್ಟಿಂಗ್ ಅಂತ ಒಂದು ಮೆಥಡನ್ನು ಉಪಯೋಗಿಸ್ತೇವೆ. ಅದರಲ್ಲಿ ತುಂಬ ಕಡಿಮೆ ಎಕ್ಸ್ಪ್ಲೋಸಿವ್ ಉಪಯೋಗಿಸ್ತೇವೆ. ಒಂದು ದಿನ 3 kg 5 kg ಹಾಗೆ ಉಪಯೋಗಿಸ್ತೇವೆ. ಮತ್ತು ಅದಕ್ಕೆ ಮಲ್ಟಿ ಲೆವೆಲ್, ಅಂದರೆ ಅದರ ಹೋಲ್ ಮೇಲ್ಗಡೆ ಒಂದು ಸ್ಯಾಂಡ್ ಬ್ಯಾಗ್ ಇಟ್ಟಿರ್ತೇವೆ, ಒಂದು ಮ್ಯಾಟ್ ಇಟ್ಟಿರ್ತೇವೆ, ರಬ್ಬರ್ ಮ್ಯಾಟ್ ಇಟ್ಟಿರ್ತೇವೆ. ಸೊ ಯಾವುದೇ ಕಾರಣಕ್ಕೂ ಬ್ಲಾಸ್ಟ್ ಆದದ್ರಿಂದ ಹೊರಗಡೆ ಏನೂ ಬರಬಾರ್ದು, ಆ ಏರಿಯಾದಲ್ಲೇ ಇರಬೇಕು. ಸೊ ಡೀಪ್ ಎಷ್ಟಿದೆ ಸರ್? ಮೇಲಿಂದ ಡೀಪ್ ಎಷ್ಟಿದೆ? ಸ್ಟೇಷನ್ಗಳಾಯಿತು, ಮೆಟ್ರೋ ಓಡಾಡೋ ಜಾಗ ಆಯಿತು. ಟೋಟಲ್ ಸ್ಟೇಷನ್ ಡೆಪ್ತ್ ಸುಮಾರು 20 ಮೀಟ್ರು. ಅದರಲ್ಲಿ ಟ್ರ್ಯಾಕ್ ಲೆವೆಲ್ ಬರೋದು ಒಂದು 16-17 ಮೀಟ್ರ್ ಬಂದಿರ್ತದೆ. ಅದರಿಂದ ಕೆಳಗಡೆ ನಮಗೆ ಸ್ಲ್ಯಾಬ್ ಥಿಕ್ನೆಸ್ ಅಂತ ಹೇಳ್ತೇವಲ್ಲ, ಅದಕ್ಕೆ ಸುಮಾರು ಮತ್ತು ಡೆಪ್ತ್ ಬೇಕು. ಅದರ್ವೈಸ್ ಜನರಲಿ ನಾವು ಒಂದು 20 ಮೀಟ್ರ್ ಅಂತ ಹೇಳ್ಬೋದು. ಸೊ ಏನೆಲ್ಲ ಕಾಮಗಾರಿ ಬಾಕಿ ಉಳಿದು ಇನ್ನು? ಅದೇ ಸಿವಿಲ್ನಲ್ಲಿ ಫೈನಲ್ ಫಿನಿಶಿಂಗ್ ಮಾತ್ರ ಬಾಕಿ ಇದೆ. ಟ್ರ್ಯಾಕ್ ಹಾಕೋ ಕೆಲಸ ಆಗ್ತಾ ಇದೆ, ಟನಲ್ ವೆಂಟಿಲೇಷನ್ ಸಿಸ್ಟಮ್ ಆಗ್ತಾ ಇದೆ, ಎಲೆಕ್ಟ್ರಿಕಲ್ ವರ್ಕ್ ಆಗ್ತಾ ಇದೆ, ECS ಅಂದರೆ ಏರ್ ಕಂಡೀಷ್ನಿಂಗ್ ಕೆಲಸ ಆಗ್ತಾ ಇದೆ, ಅದೆಲ್ಲ ಆಗ್ತಾ ಇದೆ. ಯಾಕಂದರೆ ಸರ್ ಕೆಲವು ಟೈಮಲ್ಲಿ ಈ ಮೆಟ್ರೋ ಕಾಮಗಾರಿ ಮಾಡುವಾಗ ಈ ಮನೆಗಳ ಕುಸಿತ, ಬಿರುಕು, ರೋಡ್ ಕುಸಿತ ಉಂಟಾಗ್ತದೆ. ಕೆಲವೊಂದು ಈ ಭಾಗಗಳಲ್ಲಿ ರೈಲ್ವೆ ಬೆಂಗಳೂರಲ್ಲಿ ಆಗಿದೆ. ಕೆಲವೊಂದು ಅವರು ಸಹ ಭಯ ಇರುತ್ತೆ. ಕೆಳಗಡೆ ಮೆಟ್ರೋ ಹೋದರೆ, ಅಂಡರ್ಗ್ರೌಂಡಲ್ಲಿ ಮೆಟ್ರೋ ಹೋದರೆ ಭಯ, ಯಾವಾಗ ಕುಸಿಬೋದು ಗೊತ್ತಾಗಲ್ಲ, ಬಿರುಕು ಬಿಡ್ಬೋದು ಗೊತ್ತಾಗಲ್ಲ. ಅಲ್ಲ, ಇವಾಗ ಟನಲಿಂಗ್ ಕೆಲಸ ಮುಗಿದ್ಬಿಟ್ಟಿದೆ. ಅದು ಕೆಲಸ ಮಾಡುವಾಗ ಅಷ್ಟೇ ಆ ಭಯ ಇರುವುದು, ಕುಸಿಬೋದು, ಏನೋ ಆಗ್ಬೋದು ಅಂತ. ಈಗ ಟನಲಿಂಗ್ ಆಗಿ ನಮ್ಮದು ಲೈನಿಂಗ್ ಆಗಿ ಇನ್ನು ಈ ಫೇಸ್ನಲ್ಲಿ ಯಾವುದೋ ಮನೆ ಬಿರುಕು ಬಂತು, ಏನೋ ಅನ್ಟವರ್ಡ್ ಇನ್ಸಿಡೆನ್ಸ್ ಆಯಿತು ಅನ್ನೋ ಪ್ರಶ್ನೆನೇ ಇಲ್ಲ. ಈಗ ಇದು ಆಗಿಬಿಟ್ಟಿದೆ, ಈಗ ಏನೂ ಭಯ ಇಲ್ಲ. ಸೊ 24 hours ಕೆಲಸ ಆಗುತ್ತೆ ಸರ್? ಇದು ವರ್ಕ್ ನಡೆಯೋದೆ ಹೇಗೆ? ಹೌದು ಸರ್, ಟನಲಿಂಗ್ ಮತ್ತು ಸ್ಟೇಷನ್ ಕೆಲಸ 24 hours ಆಗ್ತದೆ. ಈಗಲೂ ಬಾಕಿ ಸಿಸ್ಟಮ್ನವರು 24 hours ಮಾಡ್ತಾರೆ. ಮೇನ್ಲಿ ನಮ್ಮ ಕಾಂಕ್ರೀಟಿಂಗ್ ಕೆಲಸ ಇರುವಾಗ ಟ್ರಾಫಿಕ್ ಸಂಬಂಧ ನಾವು ದಿನದಲ್ಲಿ ಟ್ರಾನ್ಸಿಟ್ ಮಿಕ್ಸರ್ ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಿಟಿ ಲಿಮಿಟಲ್ಲಿ. ಇನ್ವೇರಿಯಬ್ಲಿ ಅದು ರಾತ್ರಿಯೇ ಆಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಸುಬ್ರಹ್ಮಣ್ಯ, BMRCನ ಚೀಫ್ ಇಂಜಿನಿಯರ್ ಸುಬ್ರಹ್ಮಣ್ಯ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡೈರಿ ಸರ್ಕಲ್ ಟು ನಾಗಾವರೆಗೆ ಅಂಡರ್ಪಾಸ್ ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೀತಾ ಇದೆ.
ಯಾವ ರೀತಿ ನಡೀತಾ ಇದೆ, ಇನ್ನೂ ಯಾವಾಗ ಓಪನ್ ಆಗುತ್ತೆ, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ BM ಆರ್ಟ್ಸ್ನ ಚೀಫ್ ಇಂಜಿನಿಯರಿಂಗ್ ಸುಬ್ರಹ್ಮಣ್ಯ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈಗ ಕಾಮಗಾರಿ 90% ಕಂಪ್ಲೀಟ್ ಆಗಿದೆ ಅಂತ ಹೇಳ್ತೀರಾ, ಯಾವಾಗ ಓಪನ್ ಆಗುತ್ತೆ ಮತ್ತು ಏನೆಲ್ಲ ಇನ್ನೂ ಬಾಕಿ ಇದೆ, ಏನೆಲ್ಲ ಕೆಲಸ ಬಾಕಿ ಇದೆ ಅಂತ? ಅಲ್ಲ, ನಾನು 90% ಅಂತ ಹೇಳೋದು ಸಿವಿಲ್ ವರ್ಕ್ ಮಾತ್ರ. ಸಿವಿಲ್ ವರ್ಕ್ ಮುಗಿದು ಎಲ್ಲ ಸಿಸ್ಟಮ್ನವರಿಗೂ ಆ್ಯಕ್ಸೆಸ್ ಕೊಟ್ಟಿದ್ದೇವೆ. ನಾನು ಸಿವಿಲ್ಲಿಗೆ ಸಂಬಂಧಪಟ್ಟವನು. ಎಲ್ಲ ಸಿಸ್ಟಮ್ನವರು ಕೆಲಸ ಮಾಡ್ತಾ ಇದ್ದಾರೆ. 2026 ಓಪನ್ ಮಾಡೋ ಟಾರ್ಗೆಟ್ ಇದೆ. ಸರ್, ಯಾವ ರೀತಿ ಸವಾಲಿತ್ತು? ಯಾಕಂದರೆ ಬೇರೆ ರಾಜ್ಯಗಳು ಹೋಲಿಸಿದರೆ ನಮ್ಮ ಬೆಂಗಳೂರಲ್ಲಿ ತುಂಬ ಡಿಫಿಕಲ್ಟ್ ಆಗಿದೆ. ಸುರಂಗ ಕೊರೆಯೋಕ್ಕೆ ಕಲ್ಲುಗಳು, ಮಣ್ಣು, ಉಸುಗು ಎಲ್ಲ ಬರುತ್ತೆ. ನಾವು ಮೆಟ್ರೋ ಟನಲನ್ನು ಆದಷ್ಟು ಮೇಲ್ಗಡೆ, ಅಂದರೆ ತುಂಬ ಡೀಪಾಗಿ ಹೋಗೋದಿಲ್ಲ. ಯಾಕಂದರೆ ಸ್ಟೇಷನ್ ಡೀಪ್ ಆದರೆ ಜನರು ಅಷ್ಟು ಕೆಳಗಿಳಿದು ಮೇಲತ್ತಿ ಮಾಡಬೇಕು. ಅದಕ್ಕೆ ನಾವು ಸ್ವಲ್ಪ ಶಾಲೋ ಇರ್ತೇವೆ. ಅದಕ್ಕೆ ಆ ಪೋರ್ಷನ್ನಲ್ಲಿ ಅರ್ಧ ಕಲ್ಲು ಅರ್ಧ ಮಣ್ಣು ಬಂದಾವಾಗ ಒಂದು ಸ್ವಲ್ಪ ಚಾಲೆಂಜಿಂಗ್ ಇರ್ತದೆ. ಅದರ್ವೈಸ್ ಟನಲಿಂಗ್ ಆಗ್ತಾ ಇರ್ತದೆ. ಎಷ್ಟು ಕಿಲೋಮೀಟ್ರು ಈ ಸುರಂಗ ಮಾರ್ಗ ಇದೆ? ಎಷ್ಟು ಸ್ಟೇಷನ್ಗಳು ಬರ್ತವೆ ಇದರಲ್ಲಿ? ಅಂಡರ್ಗ್ರೌಂಡ್ ಸ್ಟೇಷನ್ನಲ್ಲಿ 12 ಸ್ಟೇಷನ್ ಇದೆ, ಡೈರಿ ಸರ್ಕಲಿಂದ ನಾಗವಾರ ತನಕ. ಸೊ ಈ ಟನಲ್ ಮಾಡುವಾಗ ಈಗ TMT ಮಿಷನ್ಗಳ ಮುಖ TBM ಮಿಷನ್ಗಳು ಹೇಗೆ ಸರ್? ಯಾವ ರೀತಿ ಕೆಳಗಿಂದ ಮೇಲಿಂದ ಕೆಳಗಿಳಿಸ್ತಿದ್ರಿ? ಯಾವ ರೀತಿ ವರ್ಕ್ ಆಯಿತು ಅಂತ? TBM ವೆರಿ ಹ್ಯೂಜ್, ದೊಡ್ಡ ಮಷಿನ್. ಅದು ಸುಮಾರು 350ರಿಂದ 400 ಟನ್ ಭಾರದ್ದು. ಅದರಲ್ಲಿ ಬೇರೆ ಬೇರೆ ಪಾರ್ಟ್ ಮಾಡ್ಕೊಳ್ತಾರೆ. ಕಟರ್ ಹೆಡ್ ಬೇರೆ, ಮಿಡ್ಲ್ ಬಾಡಿ, ಫ್ರಂಟ್ ಬಾಡಿ ಮತ್ತು ಟೇಲ್ ಶೀಲ್ಡ್ ಅಂತ ಬೇರೆ ಬೇರೆ ಮಾಡಿ ಹೆಚ್ಚಂದರೆ ಒಂದು 140 ಟನ್ ಭಾರದ್ದು ಕೆಳಗಿಳಿಸ್ತಾರೆ ಪಾರ್ಟು. ಎಲ್ಲ ಪಾರ್ಟನ್ನು ಕೆಳಗಿಳಿಸಿ ಅಲ್ಲಿ ಅಸೆಂಬಲ್ ಮಾಡಿ ನಂತರ, ಅಂದರೆ ಅಸೆಂಬ್ಲೇ ಸುಮಾರು 1 ತಿಂಗಳ ಬೇಕಾಗ್ತದೆ ಪೂರ್ತಿ ಅಸೆಂಬಲ್ ಮಾಡಲಿಕ್ಕೆ. ಸೊ ಅಲ್ಲಿಂದ ಅಸೆಂಬಲ್ ಮಾಡಿ ಟನಲಿಂಗ್ ಶುರು ಮಾಡ್ತೇವೆ. ಈಗ ಬ್ಲಾಸ್ಟ್ ಮಾಡುವಾಗ ಯಾವ ರೀತಿ ಜಾಗೃತಿ ವಹಿಸ್ತೀರಾ? ಏನೆಲ್ಲ ವಸ್ತುಗಳು ಬಳಸ್ತೀರಾ? ಯಾಕಂದರೆ ಕೆಲವೊಂದು ಕಲ್ಲುಗಳು ಬ್ಲಾಸ್ಟ್ ಆಗ್ಬೋದು, ತುಂಬ ಸಿಡಿಬೋದು. ಬೆಂಗಳೂರಿನಲ್ಲಿ ಅದೇ ರಾಕ್ ಹಾರ್ಡ್ ಇರೋದ್ರಿಂದ ಬ್ಲಾಸ್ಟಿಂಗ್ ಮಾಡೋದು ಮಾತ್ರ ಸಾಧ್ಯವಾದದ್ದು. ಅದರ್ವೈಸ್ ನಾವು ಬೇರೆ ಥರ ಮೆಥಡ್ ಹಾಕಿದರೆ ತುಂಬ ಸ್ಲೋ ಆಗಿ ಕೆಲಸ ಆಗ್ತದೆ. ಅದಕ್ಕೆ ಬ್ಲಾಸ್ಟ್ ಮಾಡ್ತೇವೆ. ಆದರೆ ಬ್ಲಾಸ್ಟ್ ಮಾಡುವಾಗ ನಾವು ತುಂಬ ಪ್ರಿಕಾಷನ್ಸ್ ತಗೊಳ್ತೇವೆ. ಪಕ್ಕದಲ್ಲಿ ರೋಡ್ ಇರ್ತದೆ, ಬಿಲ್ಡಿಂಗ್ ಇರ್ತದೆ, ಅದು ಯಾವುದು ಡ್ಯಾಮೇಜ್ ಆಗಬಾರ್ದು, ವೈಬ್ರೇಟ್ ಆಗಬಾರ್ದು. ಅದಕ್ಕೆ ನಾವು ಕಂಟ್ರೋಲ್ ಬ್ಲಾಸ್ಟಿಂಗ್ ಅಂತ ಒಂದು ಮೆಥಡನ್ನು ಉಪಯೋಗಿಸ್ತೇವೆ. ಅದರಲ್ಲಿ ತುಂಬ ಕಡಿಮೆ ಎಕ್ಸ್ಪ್ಲೋಸಿವ್ ಉಪಯೋಗಿಸ್ತೇವೆ. ಒಂದು ದಿನ 3 kg 5 kg ಹಾಗೆ ಉಪಯೋಗಿಸ್ತೇವೆ. ಮತ್ತು ಅದಕ್ಕೆ ಮಲ್ಟಿ ಲೆವೆಲ್, ಅಂದರೆ ಅದರ ಹೋಲ್ ಮೇಲ್ಗಡೆ ಒಂದು ಸ್ಯಾಂಡ್ ಬ್ಯಾಗ್ ಇಟ್ಟಿರ್ತೇವೆ, ಒಂದು ಮ್ಯಾಟ್ ಇಟ್ಟಿರ್ತೇವೆ, ರಬ್ಬರ್ ಮ್ಯಾಟ್ ಇಟ್ಟಿರ್ತೇವೆ. ಸೊ ಯಾವುದೇ ಕಾರಣಕ್ಕೂ ಬ್ಲಾಸ್ಟ್ ಆದದ್ರಿಂದ ಹೊರಗಡೆ ಏನೂ ಬರಬಾರ್ದು, ಆ ಏರಿಯಾದಲ್ಲೇ ಇರಬೇಕು. ಸರ್, ಡೀಪ್ ಎಷ್ಟಿದೆ ಸರ್? ಮೇಲಿಂದ ಡೀಪ್ ಎಷ್ಟಿದೆ? ಸ್ಟೇಷನ್ಗಳಾಯಿತು, ಮೆಟ್ರೋ ಓಡಾಡೋ ಜಾಗ ಆಯಿತು. ಟೋಟಲ್ ಸ್ಟೇಷನ್ ಡೆಪ್ತು ಸುಮಾರು 20 ಮೀಟ್ರು. ಅದರಲ್ಲಿ ಟ್ರ್ಯಾಕ್ ಲೆವೆಲ್ ಬರೋದು ಒಂದು 16-17 ಮೀಟ್ರ್ ಬಂದಿರ್ತದೆ. ಅದರಿಂದ ಕೆಳಗಡೆ ನಮಗೆ ಸ್ಲ್ಯಾಬ್ ಥಿಕ್ನೆಸ್ ಅಂತ ಹೇಳ್ತೇವಲ್ಲ, ಅದಕ್ಕೆ ಸುಮಾರು ಮತ್ತು ಡೆಪ್ತ್ ಬೇಕು. ಅದರ್ವೈಸ್ ಜನರಲಿ ನಾವು ಒಂದು 20 ಮೀಟ್ರ್ ಅಂತ ಹೇಳ್ಬೋದು. ಸರ್, ಏನೆಲ್ಲ ಕಾಮಗಾರಿ ಬಾಕಿ ಉಳಿದು ಇನ್ನು? ಅದೇ ಸಿವಿಲ್ನಲ್ಲಿ ಫೈನಲ್ ಫಿನಿಶಿಂಗ್ ಮಾತ್ರ ಬಾಕಿ ಇದೆ. ಟ್ರ್ಯಾಕ್ ಹಾಕೋ ಕೆಲಸ ಆಗ್ತಾ ಇದೆ, ಟನಲ್ ವೆಂಟಿಲೇಷನ್ ಸಿಸ್ಟಮ್ ಆಗ್ತಾ ಇದೆ, ಎಲೆಕ್ಟ್ರಿಕಲ್ ವರ್ಕ್ ಆಗ್ತಾ ಇದೆ, ECS ಅಂದರೆ ಏರ್ ಕಂಡೀಷ್ನಿಂಗ್ ಕೆಲಸ ಆಗ್ತಾ ಇದೆ, ಅದೆಲ್ಲ ಆಗ್ತಾ ಇದೆ. ಯಾಕಂದರೆ ಸರ್, ಕೆಲವು ಟೈಮಲ್ಲಿ ಈ ಮೆಟ್ರೋ ಕಾಮಗಾರಿ ಮಾಡುವಾಗ ಈ ಮನೆಗಳ ಕುಸಿತ, ಬಿರುಕು, ರೋಡ್ ಕುಸಿತ ಉಂಟಾಗ್ತಿದೆ. ಕೆಲವೊಂದು ಈ ಭಾಗಗಳಲ್ಲಿ ರೈಲ್ವೆ ಬೆಂಗಳೂರಲ್ಲಿ ಆಗಿದೆ. ಕೆಲವೊಂದು ಅವರು ಸಹ ಭಯ ಇರುತ್ತೆ. ಕೆಳಗಡೆ ಮೆಟ್ರೋ ಹೋದರೆ, ಅಂಡರ್ಗ್ರೌಂಡಲ್ಲಿ ಮೆಟ್ರೋ ಹೋದರೆ ಭಯ, ಯಾವಾಗ ಕುಸಿಬೋದು ಗೊತ್ತಾಗಲ್ಲ, ಬಿರುಕು ಬಿಡ್ಬೋದು ಗೊತ್ತಾಗಲ್ಲ. ಅಲ್ಲ, ಇವಾಗ ಟನಲಿಂಗ್ ಕೆಲಸ ಮುಗಿದ್ಬಿಟ್ಟಿದೆ. ಅದು ಕೆಲಸ ಮಾಡುವಾಗ ಅಷ್ಟೇ ಆ ಭಯ ಇರುವುದು, ಕುಸಿಬೋದು, ಏನೋ ಆಗ್ಬೋದು ಅಂತ. ಈಗ ಟನಲಿಂಗ್ ಆಗಿ ನಮ್ಮದು ಲೈನಿಂಗ್ ಆಗಿ ಇನ್ನು ಈ ಫೇಸ್ನಲ್ಲಿ ಯಾವುದೋ ಮನೆ ಬಿರುಕು ಬಂತು, ಏನೋ ಅನ್ಟವರ್ಡ್ ಇನ್ಸಿಡೆನ್ಸ್ ಆಯಿತು ಅನ್ನೋ ಪ್ರಶ್ನೆನೇ ಇಲ್ಲ. ಈಗ ಇದು ಆಗಿಬಿಟ್ಟಿದೆ, ಈಗ ಏನೂ ಭಯ ಇಲ್ಲ. ಸರ್, 24 hours ಕೆಲಸ ಆಗುತ್ತೆ ಸರ್? ಇದು ವರ್ಕ್ ನಡೆಯುತ್ತೆ ಹೇಗೆ? ಹೌದು ಸರ್, ಟನಲಿಂಗ್ ಮತ್ತು ಸ್ಟೇಷನ್ ಕೆಲಸ 24 hours ಆಗ್ತದೆ. ಈಗಲೂ ಬಾಕಿ ಸಿಸ್ಟಮ್ನವರು 24 hours ಮಾಡ್ತಾರೆ. ಮೇನ್ಲಿ ನಮ್ಮ ಕಾಂಕ್ರೀಟಿಂಗ್ ಕೆಲಸ ಇರುವಾಗ ಟ್ರಾಫಿಕ್ ಸಂಬಂಧ ನಾವು ದಿನದಲ್ಲಿ ಟ್ರಾನ್ಸಿಟ್ ಮಿಕ್ಸರ್ ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಿಟಿ ಲಿಮಿಟಲ್ಲಿ. ಇನ್ವೇರಿಯಬ್ಲಿ ಅದು ರಾತ್ರಿಯೇ ಆಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಸುಬ್ರಹ್ಮಣ್ಯ BM ಆರ್ಟ್ಸ್ನ ಚೀಫ್ ಇಂಜಿನಿಯರ್ ಸುಬ್ರಹ್ಮಣ್ಯ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.